ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನು ನಿಮಗೋಸ್ಕರ ಮತ್ತೆ ಒಂದು ಕ್ವಿಕ್ ಈಸಿ ರೆಸಿಪಿ ತೊಗೊಂಡು ಬಂದಿದ್ದೇನೆ. ಹಿಟ್ಟಿನ ಪಲ್ಯ ಅಂತಂದೆ. ಸೊ ಕೆಲವೊಂದು ಊರಲ್ಲಿ ಇದಕ್ಕೆ ಏನು ಜುಣ್ಕ ಕೂಡ ಅಂತಾರೆ ಫ್ರೆಂಡ್ಸ್. ಸೊ ಅನ್ನೋದಕ್ಕೆ ಬರ್ತಾ ಇಲ್ಲ ನನಗೆ, ಯಾಕಂದರೆ ನಾವು ಇದಕ್ಕೆ ಹಿಟ್ಟಿನ ಪಲ್ಯ ಅಂತೀವಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತಲೇ ಹೇಳ್ಕೊಡ್ತೇನೆ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನು ಚಿಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟೇ ತೊಗೊಳ್ಳಿ. ಎಕ್ಸ್ಟ್ರಾ ಬೇಕಾದರೆ ಎಕ್ಸ್ಟ್ರಾನೇ ತೊಗೋಬೋದು. ಇನ್ನು ಇದು ಕರೆಕ್ಟ್ ಇದೆ, ಇನ್ನು ನಾರ್ಮಲ್ ಸ್ಪೈಸಿ ನಾನು ಮಾಡ್ತಾ ಇರೋದು. ಸೊ ನಾನು ತೊಗೊಂಡಿರೋದು ಏನಿಲ್ಲ ಅಂದರೆ ಒಂದು 8 ಚಿಲ್ಲಿ ಇದೆ ಅದು. ಸೊ 2 ಆನಿಯನ್ ಇದೆ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇದು ಉಳ್ಳಾಗಡ್ಡಿದು ಪಲ್ಯ. ಸೊ ಫ್ರೆಂಡ್ಸ್, ಏನಂದರೆ ನನಗೆ ಇದು ಕೂಡ ಬೇಕಿತ್ತು, ಕರಿ ಲೀವ್ಸ್. ಅದು ಇಲ್ಲ ನನ್ನ ಹತ್ರ. ಸೊ ಅದು ತುಂಬ ಟೇಸ್ಟ್ ಕೊಡ್ತದೆ ಅದು ಇದ್ದಿದ್ದರೆ. ಸೊ ಅದಿಲ್ಲ, ಇದ್ದರೆ ನಿಮ್ಮ ಹತ್ರ ಇದ್ದರೆ ಅದು ಕೂಡ ಹಾಕಿ. ಮತ್ತು ಸಣ್ಣಗೆ ಹೆಚ್ಕೊಳ್ಳಿ ಎಲ್ಲ. ಮೆಣಸಿನ್ಕಾಯಿ ಕೂಡ ಸ್ವಲ್ಪ ದಪ್ಪ ಇದ್ದರೆ ಅಡ್ಡಿಲ್ಲ, ಸ್ವಲ್ಪ ಮಕ್ಕಳಿದ್ರೆ ನೀವೇ ತಿಂತೀರಿ ಅಂದರೆ ಸಣ್ಣಗೆ ಹೆಚ್ಕೋಬೋದು. ಫ್ರೆಂಡ್ಸ್, ಮೊದಲಿಗೆ ನೋಡಿ ನಾನು ಪ್ಯಾನ್ ಇಡ್ತಾ ಇದ್ದೀನಿ ಬಿಸಿ ಮಾಡೋದಕ್ಕೆ. ಸೊ ಅದರಲ್ಲಿ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಬಿಸಿ ಆದ ತಕ್ಷಣ ನಾನು ಅದರಲ್ಲಿ ಜೀರಿಗೆ ಕೂಡ ಹಾಕ್ತೀನಿ ಫ್ರೆಂಡ್ಸ್, ಮತ್ತು ಸಾಸಿವೆ. ಜೀರಿಗೆ ಸಾಸಿವೆನ ಮೇನ್, ಅದು ಅಂದರೆ ಟೇಸ್ಟ್ ಕೊಡ್ತದೆ. ಸೊ ಚೆನ್ನಾಗಿ ಬಿಸಿ ಆಗಬೇಕು ಜೀರಿಗೆ ಮತ್ತು ಸಾಸಿವೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅದು ಲೈಕ್ ಗೊತ್ತಾದಲ್ಲ, ಅದ್ರದ್ದು ಫ್ಲೇವರ್ ಬರಬೇಕು. ಆ ಥರ ಆದರೆ ಕರೆಕ್ಟಾಗಿರ್ತದೆ, ಒಗ್ಗರಣೆ ಕರೆಕ್ಟಾಗಿ ಆಗಬೇಕು ಅದಕ್ಕೆ. ಸೊ ಕರೆಕ್ಟಾಗಿ ಜೀರಿಗೆ ಮತ್ತು ಸಾಸಿವೆ ಫ್ರೈ ಆದ ತಕ್ಷಣ ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತೀನಿ ಅದರಲ್ಲಿ, ಹೆಚ್ಚಿಟ್ಟಿರೋಂಥದ್ದು ಹಸಿಮೆಣಸಿನ್ಕಾಯಿ, ಆನಿಯನ್ ಮತ್ತು ಕೊತ್ತಂಬರಿ ಕೂಡ ಹಾಕ್ತೀನಿ ನಾನು. ಅದು ಕೂಡ ಫ್ರೈ ಆಗಲಿ ಅಂತಂದರೆ, ಇಲ್ಲಾಂದರೆ ಅದು ಹಸಿ ಇರ್ತದಲ್ಲ. ಸೊ ಅದಕ್ಕೆ ನಿಮಗೆ ಲಾಸ್ಟಿಗೆ ಆದ್ಕೊಳ್ಳೆ ಬೇಕಾದ್ರಪ್ಪ ಮ್ಯಾಗೆ ಹಾಕೋದಕ್ಕೆ. ಕೆಲವೊಬ್ಬರು ಅದರಲ್ಲೇ ಹಾಕ್ತಾರೆ, ಕೆಲವೊಬ್ಬರು ಮ್ಯಾಗೆ ಎಲ್ಲ ರೆಡಿ ಆಗ್ತದಲ್ಲ ಅವಾಗ ಹಾಕ್ತಾರೆ. ನಾನು ಫಸ್ಟೇ ಹಾಕ್ಬಿಡ್ತೇನೆ ಫ್ರೆಂಡ್ಸ್, ಆಮೇಲೆ ಹಾಕೋದಿಲ್ಲ. ಯಾಕಂದರೆ ನನ್ನ ಪಾಪುಗೆ ಕನ್ಫ್ಯೂಸ್ ಆಗಿಬಿಡ್ತದೆ, ಏನಂದರೆ ಚಿಲ್ಲಿ, ಆಮೇಲೆ ಅವನಿಗೆ ಕ್ಯಾಪ್ಸಿಕಮ್, ಚಿಲ್ಲಿ ಮತ್ತು ಇದು ಕೊರೆಂಡರ್ ಕೂಡ ಇಷ್ಟ ಆಗೋದಿಲ್ಲ ಹಸಿ ಕಂಡ್ರೆ. ಸೊ ಅವ್ನು ತೆಗೆದು ತಿಕ್ತಾನೆ ಫ್ರೆಂಡ್ಸ್. ನೋಡಿ ನನ್ನ ಆನಿಯನ್ ಮತ್ತು ಚಿಲ್ಲಿ ಕೂಡ ಫ್ರೈ ಆಗ್ತಾಯಿದೆ, ಮುಚ್ಚಿ ಇಡೋಣ. ಸೊ ನಾನು ಅದು ಹಿಟ್ಟು ಏನು ತೋರಿಸಿದ್ದೀನಲ್ಲ, ನಾನೇನಿಲ್ಲ ಅಂದರೆ ಅದು ಸ್ಮಾಲ್ ಸ್ಪೂನಿಂದ 10 ಸ್ಪೂನ್ ತೊಗೊತಿದ್ದೇನೆ. ತುಂಬ ಆಗ್ತದೆ ಫ್ರೆಂಡ್ಸ್ ಅದು. ನಿಮಗೆ ಸ್ವಲ್ಪ ಬೇಕಾದರೆ ನೀವು 4 ಸ್ಪೂನ್ ತೊಗೊಂಡ್ರು ಭೀ ನಾರ್ಮಲ್ ಅಂದರೂ ಆಲ್ಮೋಸ್ಟ್ ಈ ಕಪ್ಪಿಂದ 2 ಕಪ್ಪರೇ ಆಗ್ತದೆ, 4 ಸ್ಪೂನ್ ತೊಗೊಂಡ್ರೆ. ಓಕೆ ಫ್ರೆಂಡ್ಸ್, ಸೊ ನಾನು ಅದಕ್ಕೆ ಚೆನ್ನಾಗಿ ಲಂಗ್ಸ್ ಇರಬಾರ್ದು, ಆ ರೀತಿ ನಾನು ಮಿಕ್ಸ್ ಮಾಡಿದ್ದೇನೆ. ಸೊ ಫಸ್ಟಿಗೆ ನೀವು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಡಿ ಫ್ರೆಂಡ್ಸ್. ಓಕೆ, ಸೊ ಅದು ಅಬ್ಸರ್ವ್ ಆಗ್ತದಲ್ಲ ನೀರು. ಸೊ ಅದು ಕರೆಕ್ಟಾಗಿ ನಿಮಗೆ ಮಿಕ್ಸ್ ಮಾಡೋದಕ್ಕೆ ಆಮೇಲೆ ಕರೆಕ್ಟ್. ಸೊ ಈಗ ನೋಡಿ ನನ್ನ ಆನಿಯನ್ ಕೂಡ ಫ್ರೈ ಆಗಿದೆ. ಈಗ ನಾನು ಫ್ರೆಂಡ್ಸ್, ಈಗೆಲ್ಲ ಆನಿಯನ್ ಫ್ರೈ ಆಗಿದೆ. ಸೊ ಈಗ ನಾನು ಹೆಚ್ಚಿಟ್ಟಿರೋಂಥದ್ದು ಇದು ಕೂಡ ಹಾಕಿದ್ದೇನೆ, ಉಳ್ಳಾಗಡ್ಡಿ ಸೊಪ್ಪು. ಸೊ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಅದಕ್ಕೆ ಉಪ್ಪು ಹಾಕಿ, ಆಮೇಲೆ ಫ್ರೆಂಡ್ಸ್ ಮತ್ತು ಅರಿಶಿಣದ ಪೌಡರ್ ಕೂಡ ಲಾಸ್ಟಲ್ಲಿ ಹಾಕ್ತೇನೆ ನಾನು. ಎಲ್ಲ ಫುಲ್ ರೆಡಿ ಆಗ್ತದಲ್ಲ ಆವಾಗ ಲಾಸ್ಟಿಗೆ ಆಫ್ ಮಾಡೋ ಟೈಮಿಗೆ ಹಾಕ್ತೇನೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮಗೆ ಎಷ್ಟು ನೋಡಿ ಕರೆಕ್ಟಾಗಿ, ನಿಮಗೆ ಅದು ಗೊತ್ತಾಗೋದಿಲ್ಲ ಉಪ್ಪು ಎಷ್ಟು ಹಾಕ್ಬೇಕಂತಂದರೆ ಫ್ರೆಂಡ್ಸ್, ಈಗ ನಾನು ನೀರು ಆ್ಯಡ್ ಮಾಡ್ತೇನಲ್ಲ, ಸೊ ಅದು ಬಾಯ್ಲ್ ಆಗ್ತದಲ್ಲ ಆವಾಗ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು. ಇದಕ್ಕೆ ಉಪ್ಪು ಕಮ್ಮಿ ಇದೆಯಾ, ಏನು ಉಪ್ಪು ಹಾಕಬೇಕು, ಕಮ್ಮಿ ಜಾಸ್ತಿ ಆಗಿದೆ, ಅದರಲ್ಲಿ ಗೊತ್ತಾಗ್ತದೆ ನಿಮಗೆ. ಸೊ ನಿಮಗೆ ಅಂದಾಜು ಸಿಗಲಿಲ್ಲ ಅಂದರೆ ನೀವು ಆ ರೀತಿ ಕೂಡ ಟ್ರೈ ಮಾಡ್ಬೋದು. ಓಕೆ, ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲಲ್ಲ, ಅವ್ರಿಗೋಸ್ಕರ ನಾನು ಇದು ವಿಡಿಯೋ ಹಾಕ್ತಾ ಇರೋದು. ಯಾಕಂದರೆ ಅವರಿಗೆ ತುಂಬ ಈಸಿ ಆಗಬೇಕಲ್ಲ, ಆಮೇಲೆ ಗೊತ್ತಾಗಬೇಕು ಸಣ್ಣದು ಏನದು ಐಡಿಯಾಸ್ ನಾನು ಯೂಸ್ ಮಾಡ್ತೀನಿ ಅಂತಂದರೆ. ಸೊ ಅವರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾರಿಗೆ ಗೊತ್ತಾಗೋದಿಲ್ಲಲ್ಲ ಅವರು ನೀರು ಹಾಕಿ ಆಮೇಲೆ ಕೂಡ ನೀವು ಟೇಸ್ಟ್ ಮಾಡ್ಬೋದು. ಉಪ್ಪಿಟ್ಟಾಗಲಿ, ಆಮೇಲೆ ಈ ಥರ ಏನು ನಾವು ವಾಟರ್ ಐಟಮ್ ಮಾಡ್ತೀವಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ಸೊ ಈಗ ಲಾಸ್ಟಿಗೆ ವಾಟರ್ ಕೂಡ ಬಾಯ್ಲ್ ಆಗ್ತಾಯಿದೆ. ಇದು ನೋಡಿ ನಾನು ಹೇಳಿದ್ದೆಲ್ಲ ಫಸ್ಟೇ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಅಂತಂದೆ. ಸೊ ಅದೀಗ ಮಿಕ್ಸ್ ಮಾಡಿ ಇಟ್ಟಿರೋದು ಕಾರಣಕ್ಕೆ ಈಗ ಅದು ಸ್ಮೂತಾಗಿ ಪೇಸ್ಟ್ ಆಗಿದೆ. ಸೊ ನಾನು ಮತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಿರೋಣ, ಅದು ಸ್ಮೂತ್ ಪೇಸ್ಟ್ ಆಗಿದೆ. ಸೊ ಈಗ ನೀರು ಬಾಯ್ಲ್ ಆದ ತಕ್ಷಣ ನಾನು ಅದು ಮಿಕ್ಸ್ ಮಾಡಿರೋಂಥ ಕಡ್ಲಿ ಇಟ್ಟಿದ್ದು ಪೌಡರ್ ಹಾಕ್ತೇನೆ ಅದರಲ್ಲಿ, ನೀರು ಅದು ಮಿಕ್ಸ್ ಮಾಡಿರೋಂಥದ್ದು. ಸೊ ಏನಂದರೆ ಫ್ರೆಂಡ್ಸ್, ಅದು ಸಿಡಿತದೆ. ಸೊ ನೀರು ಮಾಡಿ ಫಟ್ ಹಾಕಿ ಮಿಕ್ಸ್ ಮಾಡಿ ಅದು ಕ್ಯಾಪ್ ಹಾಕಿ ಇಟ್ಬಿಡಿ. ಆಮೇಲೆ ಅದು ಕರೆಕ್ಟಾಗಿ ನೀರೆಲ್ಲ ಸೊಪ್ಪಾಗ್ತದಲ್ಲ ಆವಾಗ ಅದು ಸಿಡೋದಿಲ್ಲ. ಓಕೆ ಫ್ರೆಂಡ್ಸ್, ಲಾಸ್ಟಲ್ಲಿ ಅರಿಶಿಣ ಪೌಡರ್ ಹಾಕಿ ಆಮೇಲೆ ರೆಡಿ ಇದೆ. ಏನಿಲ್ಲ, ನಿಮಗೆ ಬೇಕಾದರೆ ಕೊರೆಂಡರ್ ಹಾಕ್ಬೋದು ನೀವು ಮೇಲ್ಗಡೆ. ಸೊ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೇನೆ ಅಂತಂದರೆ, ಸೊ ನಾನು ಕ್ವಿಕ್ಕಾಗಿ ಮಿಕ್ಸ್ ಮಾಡಿ ಕ್ಯಾಪ್ ಮುಚ್ಚಿಟ್ಬಿಡ್ತೇನೆ, ಇಲ್ಲಾಂದರೆ ಸಿಡಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ, ಅದು ಕೈ ಮೇಗೆಲ್ಲ ಬಿಸಿ ಬಿಸಿ ಬೀಳ್ತದೆ.
ಸೊ ಓಕೆ ಫ್ರೆಂಡ್ಸ್, ಇದೇ ರೀತಿ ಮಾಡೋದು. ಹಂಗೆ ಅದು ರೆಡಿಯಾಗಿದೆ ಅಂತ ಗೊತ್ತು ಮಾಡ್ಕೊಳೋದಕ್ಕೆ ಅದು ಲಾಸ್ಟಲ್ಲಿ ಫುಲ್ ನೀರೆಲ್ಲ ಸ್ವಲ್ಪ ಥಿಕ್ ಥರ ಆಗ್ತದಲ್ಲ, ಆವಾಗ ಸ್ವಲ್ಪ ನೀವು ಟೇಸ್ಟ್ ಮಾಡಿ ನೋಡಿ. ಹಸಿ ಇದ್ದರೆ ಅದು ಇನ್ನೂ ಆಗಿದಿಲ್ಲ, ಓಕೆ ಮತ್ತೆ ಬಿಡಿ. ಅದು ಹಸಿ ವಾಸನೆ ಇಲ್ಲ ಅಂದರೆ ಆಗಿದೆ ಅಂತ ಅರ್ಥ. ಸೊ ನಾನು ಲಾಸ್ಟಿಗೆ ಫ್ರೆಂಡ್ಸ್ ಅದರಲ್ಲಿ ಕಸೂರಿ ಮೇಥಿ ಮತ್ತು ಬಿಳಿ ಎಳ್ಳು ಕೂಡ ಹಾಕಿದ್ದೇನೆ. ಮತ್ತು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತಾನೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಫ್ರೆಂಡ್ಸ್, ರೊಟ್ಟಿ ಮತ್ತು ಅನ್ನ, ಬಿಸಿ ಬಿಸಿ ಅನ್ನ ತುಪ್ಪದ ಕೂಟನೂ ತಿನ್ಬೋದು. ಓಕೆ, ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ಅದು ನನಗೂ ಕೂಡ ಲೈಕ್ ಆಗಿತ್ತು. ರೊಟ್ಟಿಯಲ್ಲಿ ತುಂಬ ಸಖತ್ತಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಆಮೇಲೆ ನಮ್ಮ ಪಾಪುಗೆ ನಾನು ಅನ್ನ ತುಪ್ಪದ ಕೂಡ ಕೊಟ್ಟಿದ್ದೆ. ಓಕೆ, ಬಾಯ್.